ಎಲ್ರಿಗೂ ನಮಸ್ಕಾರ. ಸಿಂಪಲ್ ಟಿಪ್ಗೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಸೊ ಅವರೆಲ್ರಿಗೂ ತುಂಬ ಥ್ಯಾಂಕ್ಸ್. ಹೊಸ ಟಿಪ್ಗಳನ್ನ ತಿಳ್ಕೊಳ್ತಾ ಇದ್ದೀರಾ. ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನ್ನ ಒತ್ತಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಟಿಪ್ಪು ಅರ್ಥ ಆಗುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಹೋಲಿ ಅಂತ ಹೇಳಿದ್ರೆ ನಮ್ಮ ಸಂಪ್ರದಾಯದಲ್ಲಿ ಕೆಲವು ಕಡೆ ಇದನ್ನು ತುಂಬ ಗ್ರ್ಯಾಂಡಾಗಿ ಆಚರಿಸ್ತಾರೆ. ಬಟ್ ಆಚರಿಸೋರಿಗೆ ಈ ಒಂದು ಟಿಪ್ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಹೋಲಿ ಆಡಬೇಕಾ, ಅಯ್ಯೋ ಬಣ್ಣ ಎಲ್ಲ ಮೈಗೆ ಅಂಟ್ಕೊಂಡ್ಬಿಟ್ಟಿದೆ, ಹೋಗೋದೇ ಇಲ್ಲ, ಒಂದು ದಿನ ಹೋಲಿ ಆಡಿದ್ರೆ ಮತ್ತೆ ಬಣ್ಣ ಎಲ್ಲ ಅದನ್ನ 2-3 ದಿನ ಆದರೂ ಹೋಗಲ್ಲ, ಹೇಗಪ್ಪ ಮಾಡೋದು ಅಂತ ಹೇಳಿ ಹೋಲಿ ಆಡೋದೇ ಬೇಡ ಅಂತ ಹೇಳಿ ದೂರ ಇದ್ದೀರಾ. ಈಗ ನಾನು ಹೇಳೋ ಟಿಪ್ಪನ್ನು ಫಾಲೋ ಮಾಡಿದ್ರೆ ನೀವು ಎಷ್ಟು ಬಣ್ಣ ಬೇಕಾದರೂ ಹಚ್ಕೋಬೋದು ಸ್ನೇಹಿತರೆ. ಕೆಲವರು ಮೊಟ್ಟೆ ಹೊಡಿತೀರಾ, ಬಲೂನ್ಸಲ್ಲಿ ನೀರುಗಳನ್ನ ತುಂಬಿಕೊಂಡು ಕಲರ್ಸ್ಗಳನ್ನ ಹಾಕ್ಕೊಂಡು ಅದನ್ನು ಹೊಡಿತೀರಾ. ಸೊ ಅದೆಲ್ಲ ಕೂದಲಿಗೆ ಅಂಟ್ಕೊಂಡ್ರೆ ಹೋಗಲ್ಲ, ಅದಕ್ಕೆ ಹೋಲಿ ಆಡೋದೇ ಬೇಡ ಅಂತ ದೂರ ಇದ್ಬಿಟ್ಟಿದ್ದೀರಾ. ಈ ಟಿಪ್ಪನ್ನು ಫಾಲೋ ಮಾಡಿ ಆರಾಮ್ಸೆ ಹೋಲಿ ಹಬ್ಬನ ಆಚರಿಸಿ ಸಂತೋಷನ ಹಂಚ್ಕೊಳ್ಳಿ. ಹೋಲಿ ಆಡಲೇಬೇಕು ಅಂತ ಡಿಸೈಡ್ ಆಗಿರ್ತೀರಲ್ಲ, ಸೊ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ನಿಮ್ಮ ಮನೇಲಿ ಕೊಬ್ಬರಿ ಎಣ್ಣೆ ಇರುತ್ತಲ್ಲ, ಅದನ್ನು ಒಂದು ಸ್ಪೂನ್ ತೊಗೊಳ್ಳಿ. ಆ ಕೊಬ್ಬರಿ ಎಣ್ಣೆನ ನಿಮ್ಮ ತಲೆಗೆ, ನಿಮ್ಮ ಮೈಗೆ, ನಿಮ್ಮ ಮುಖಕ್ಕೆ, ಮೀನ್ಸ್ ಎಲ್ಲಿ ನಿಮ್ಮ ಚರ್ಮಗಳಿರುತ್ತೋ ಸೊ ಅಲ್ಲೆಲ್ಲ ಒಂದು ರೌಂಡ್ ಸುಮ್ಮನೆ ಈ ಥರ ಹಚ್ಕೊಳ್ಳಿ. ಸೊ ಹಿಂಗೆ ಹಚ್ಕೊಂಬಿಡಿ ಪೂರ್ತಿಯಾಗಿ ನಿಮ್ಮ ಫೇಸ್ಗೆ ಇರ್ಬೋದು, ಎಲ್ಲೆಲ್ಲಿ ಗ್ಯಾಪ್ ಇರುತ್ತೋ ಸೊ ಅಲ್ಲಿಗೆ, ಮತ್ತು ನಿಮ್ಮ ತಲೆಗೆ ಒಂದಷ್ಟು ಕೊಬ್ಬರಿ ಎಣ್ಣೆನ ಸ್ವಲ್ಪ ಹಾಕೊಂಬಿಡಿ. ಅದಾದಮೇಲೆ ನೀವು ಎಷ್ಟು ಬೇಕಾದರೂ ಹೋಲಿ ಹಬ್ಬನ ಆಚರಿಸಿ, ಎಷ್ಟು ಬೇಕಾದರೂ ಹೋಲಿನ ಹಾಕ್ಕೊಳ್ಳಿ. ಕಲ್ಲರ್ನ ಎಷ್ಟು ಬೇಕಾದರೂ ಹಾಕೋಬೋದು. ಮೊಟ್ಟೆನೂ ಅಷ್ಟೇ, ಮೊಟ್ಟೆ ಹೊಡೆದಾಗ ಸ್ಮೆಲ್ ಬರುತ್ತೆ, ಹೋಗಲ್ಲ ಅಂತ ಹೇಳಿ ಅಗತ್ಯನೇ ಇಲ್ಲ. ಒಂದೇ ಒಂದು ವಾಶಲ್ಲಿ ನೀವು ಒಂದು ಸಲ ಸ್ನಾನ ಮಾಡಿದ್ರೆ ಸಾಕು. ನೀವು ಹಾಕ್ಕೊಂಡಿರೋಂತಹ ಹೋಲಿ ಬಣ್ಣ ನಿಮ್ಮ ಸ್ಕಿನ್ನಲ್ಲಿ ಡೀಪಾಗಿ ಹೋಗಲ್ಲ. ಎಣ್ಣೆ ಇರುತ್ತಲ್ಲ, ಸೊ ಆ ಲೇಯರ್ ಮೇಲೆ ಆ ಹೋಲಿ ಕೂತಿರೋದ್ರಿಂದ ಅದು ಬೇಗ ಅಂಟುತ್ತೆ ಕೂಡ ನಿಮ್ಮ ಸ್ಕಿನ್ಗೆ ಹಿಡ್ಕೊಂಡಿರುತ್ತೆ, ಹೆಚ್ಚೊತ್ತು ಇರುತ್ತೆ. ಬಟ್ ನೀವು ಸೋಪ್ ಹಾಕಿ ವಾಶ್ ಮಾಡಿದ ತಕ್ಷಣ ಹೋಗುತ್ತೆ. ಉಜ್ಜಿ ತೆಗಿಬೇಕು ಅನ್ನೋ ಚಿಂತೆನೇ